ಮಂಡ್ಯದಲ್ಲಿ ಮೋದಿ ಗೆಲುವಿಗೆ ಮಂಡ್ಯ ನಾರಿಯರು ಶಕ್ತಿ ತುಂಬಿದ್ದಾರೆ. ಮೋದಿಗೆ ಶಕ್ತಿ ತುಂಬಲು ನಾರಿಯರಿಂದ ಶಕ್ತಿ ದೇವತೆಗೆ ಪೂಜೆ ಮಾಡಲಾಗಿದೆ. ಮಂಡ್ಯದ ಶಕ್ತಿ ದೇವತೆ ಶ್ರೀ ಕಾಳಿಕಾಂಬಾ ದೇವಿಗೆ ವಿಶೇಷ ಪೂಜೆ ಮಾಡಲಾಗಿದ್ದು, ಮಂಡ್ಯದ ಬಿಜೆಪಿಯ ಯುವ ಮಹಿಳಾ ಮೋರ್ಚಾ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಗಿದ್ದು, ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗುವಂತೆ ಪ್ರಾರ್ಥನೆ ಮಾಡಿದ್ದಾರೆ. ಈ ವೇಳೆ ರಾಹುಲ್ ಗಾಂಧಿ ವಿರುದ್ಧ ನಾರಿಯರು ಕಿಡಿಕಾರಿದ್ದು, ಸನಾತನ ಶಕ್ತಿ ಬಗ್ಗೆ ರಾಹುಲ್ ಹಗುರವಾಗಿ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಶಕ್ತಿ ಎಂದರೆ ಏನು ಎಂದು ನಾರಿ ಶಕ್ತಿ ತೋರಿಸಲಾಗುವುದು ಎಂದು ಕಿಡಿಕಾರಿದ್ದಾರೆ. नरेंद्र भाई मोदी के भारत माता के नरेंद्र भाई मोदी के भारत माता के दुर्गा शक्ति की नारी शक्ति हिंदू शक्ति दुर्गा शक्ति की शिवा शक्ति की नारी शक्ति की बोलो भारत माता के जी की जय बोलो भारत माता के नारी शक्ति की शिवा शक्ति की दुर्गा शक्ति की कालिकांबा माता की नरेंद्र मोदी जी की गो माता की कावेरी माता की जय श्री राम. ಸರ್, ಈ ದಿನ ನಾವು ಮಂಡ್ಯ ಶ್ರೀ ಕಾಳಿಕಾಂಬಾ ದೇವಸ್ಥಾನದಲ್ಲಿ ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಮಗೋದೊಮ್ಮೆ ಈ ದೇಶಕ್ಕೆ ಪ್ರಧಾನಮಂತ್ರಿಗಳ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೊಂದು ಪೂಜೆಯನ್ನು ಸಲ್ಲಿಸಿದ್ದೇವೆ. ಅವರಿಗೆ ಶುಭವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೆ ಏನು ಮೊನ್ನೆ ಅಷ್ಟೇ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಶಕ್ತಿಯನ್ನು ನಾವು ಸಮ್ಮರಿಸ್ತೇವೆ, ಶಕ್ತಿಯ ವಿರುದ್ಧ ನಮ್ಮ ಹೋರಾಟ, ಈ ಬಾರಿ ಚುನಾವಣೆಯನ್ನು ನಾವು ಶಕ್ತಿಯನ್ನು ಸಮ್ಮರಿಸಿ ನಾವು ಚುನಾವಣೆ ಗೆಲ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ನಾವು ನಿಜವಾಗ್ಲೂ ಖಂಡಿಸ್ತೀವಿ. ಅವರು ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ನಿಜವಾಗಿಯೂ ಗೊತ್ತಿದ್ದರೆ, ಶಕ್ತಿಯ ಬಗ್ಗೆ ಗೊತ್ತಿದ್ದರೆ ಅವರು ಈ ಒಂದು ಖಂಡನೀಯ ಹೇಳಿಕೆಯನ್ನು ನೀಡ್ತಾ ಇರಲಿಲ್ಲ. ಇವತ್ತು ನಮ್ಮ ಸನಾತನ ಧರ್ಮದಲ್ಲಿ ಶಕ್ತಿ ಅಂತ ಅಂದರೆ ಅದೊಂದು ದುರ್ಗಾ ಶಕ್ತಿ, ದುರ್ಗಾ ಮಾತೆ, ಹಾಗೂ ಅದೊಂದು ದೇವತೆ ಸ್ವರೂಪ ಶಕ್ತಿ. ಸ್ತ್ರೀ ಅಂತ ಅಂದರೆ ಸ್ತ್ರೀ ಒಬ್ಬಳು ಮಾತೆಯಾಗಿ, ಹಾಗೆ ಸಹೋದರಿಯಾಗಿ, ಒಬ್ಬ ಮಗಳಾಗಿ ಹಲವಾರು ಪಾತ್ರದಲ್ಲಿ ಸ್ತ್ರೀ ಶಕ್ತಿಯನ್ನು ತುಂಬಿರ್ತಾಳೆ. ಆ ಒಂದು ಶಕ್ತಿಯ ಒಂದು ಹಿನ್ನೆಲೆಯನ್ನು ತಿಳಿಯದೆ ಅವರು ಈ ಒಂದು ಹೇಳಿಕೆಯನ್ನು ನೀಡಿರುವುದು ನಿಜಕ್ಕೂ ಖಂಡನೀಯ.